ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಮತ್ತಾಯ ಅಧ್ಯಾಯ 16 ವಾಕ್ಯ 21. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ. ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೇ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದಲೂ ಒತ್ತಿ ಹೇಳಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸಿದನು. ಆದರೆ ಯೇಸು ಪೇತ್ರನತ್ತ ತಿರುಗಿ, ಸೈತಾನನೇ, ತೊಲಗಿಲಿಂದ, ನೀನು ನನಗೆ ಅಡೆತಡೆ. ನಿನ್ನ ಈ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದ್ದು ಅಲ್ಲ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾದಂಥ ನಿಮಗೆ ಈ ಶುಭ ಮುಂಜಾನೆಯ ಶುಭ ನಮನಗಳು. ಮತ್ತಾಯನ ಅಧ್ಯಾಯದಿಂದ ಒಂದು ಸುಂದರವಾದ ವಾಕ್ಯವನ್ನು ನಾವು ಆಲಿಸಿದೆವು. ಯೇಸು ಸ್ವಾಮಿ ತಮ್ಮ ಯಾತನೆ, ಕಷ್ಟ, ಮರಣ ಮತ್ತು ಪುನರುತ್ಥಾನದ ಆ ಘಟನೆಯನ್ನು ತಮ್ಮ ಶಿಷ್ಯರಿಗೆ ವಿವರಿಸುವಂತಹ ಸಮಯ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಏನಾದರೂ ಒಂದು ಅಡಚಣೆ, ಅಡ್ಡಿ, ಆತಂಕಗಳಿರುತ್ತವೆ. ಪ್ರತ್ಯೇಕವಾಗಿ ನಾವು ಕುಟುಂಬದಲ್ಲೇ ನೋಡಬೇಕಾದ್ರೆ, ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಒಂದಲ್ಲ ಒಂದು ರೀತಿಯ ಅಡ್ಡಿ ಅಡಚಣೆಗಳು ಅಥವಾ ಸೈತಾನನ ಕುತಂತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಯೇಸು ಸ್ವಾಮಿಯ ಬಹಿರಂಗ ಜೀವನದಲ್ಲಿ ಅವರಿಗೆ ಅನೇಕ ಅಡ್ಡಿ ಆತಂಕಗಳು ಎದುರಾಗಿದ್ದವು. ಅನೇಕ ಜನರು ಯೇಸು ಸ್ವಾಮಿಗೆ ಸವಾಲು ಹಾಕ್ತಾ ಇದ್ದರು ಅಥವಾ ಒಂದು ರೀತಿಯ ಚಾಲೆಂಜನ್ನು ಒಡ್ತಾ ಇದ್ದರು. ಅಂದರೆ ಯೇಸು ಸ್ವಾಮಿ ದೇವರ ಮಗ ಹೌದಾ ಅಲ್ವಾ ಎಂಬುದಾಗಿ ಪರೀಕ್ಷಿಸಿಕೊಳ್ಳಲಿಕ್ಕೆ ಅನೇಕ ಜನರು ಅವರನ್ನು ಬೇರೆ ಬೇರೆ ಪ್ರಶ್ನೆಗಳ ಮುಖಾಂತರ ಪರೀಕ್ಷಿಸ್ತಾ ಇದ್ದರು ಅಥವಾ ಸವಾಲು ಹಾಕ್ತಾ ಇದ್ದರು. ಹೀಗೆ ಸೈತಾನನು ಕೂಡ ಯೇಸು ಸ್ವಾಮಿಯ ಯೋಜನೆಗಳಿಗೆ ಅಡ್ಡ ಬರುವಂಥ ಅನೇಕ ಘಟನೆಗಳನ್ನು ನಾವು ಪವಿತ್ರ ಶ್ರೀಗ್ರಂಥದಲ್ಲಿ ಓದ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಹುಟ್ಟಿದಾಗ ಹೆರೋದರಸನು ಹೇಗೆ ಚಿಕ್ಕ ಪುಟ್ಟ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಹೊರಡ್ತಾನೆ ಎಂಬುದನ್ನು ನಾವು ನೋಡ್ತಾ ಇದ್ದೆವು. ಯಾಕೆಂದರೆ ಹೆರೋದ ತನ್ನ ಅಧಿಕಾರದ ದಾಹದಿಂದ ನಾನೇ ರಾಜನಾಗಿ ಉಳಿಬೇಕು, ನನಗಿಂತ ದೊಡ್ಡ ಶ್ರೇಷ್ಠನಾದ ರಾಜ ಬರಬಾರ್ದು ಎಂಬುದಾಗಿ ಎಲ್ಲ ಮಕ್ಕಳನ್ನು, ಪ್ರತ್ಯೇಕವಾಗಿ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಹೊರಡ್ತಾನೆ. ಯಾಕಂದರೆ ಒಂದು ರೀತಿಯ ಅಧಿಕಾರದ ದಾಹ ಅಂತ ನಾವು ತಿಳಿಬಹುದು. ಯಾಕಂದರೆ 3 ಜ್ಯೋತಿಷಿಗಳು ಯೇಸು ಸ್ವಾಮಿ ಹುಟ್ಟಿದಾಗ ಆ ನಾಡಿಗೆ ಬರ್ತಾರೆ, ಆ ಬೆತ್ಲೆಹೇಮ್ ಊರಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ದಾರಿ ತಪ್ಪಿದಾಗ ರಾಜನ ಅರಮನೆಗೆ ಹೋಗ್ತಾರೆ. ಅಲ್ಲಿಯ ರಾಜನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ರಾಜಪುತ್ರ ಜನಿಸಿದ್ದಾನೆ, ದೇವಕುಮಾರ ಜನಿಸಿದ್ದಾನೆ, ಎಲ್ಲಿ ಎಂಬುದಾಗಿ ಆತನಿಗೆ ಕೇಳಿದಾಗ ಅಷ್ಟವರೆಗೆ ಅದರ ಬಗ್ಗೆ ಮಾಹಿತಿ ಇಲ್ಲದಂಥ ಹೆರೋದರಸ
ಗಡಿಬಿಡಿಗೊಳ್ಳುತ್ತಾನೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ. ಕಸಿವಿಸಿಗೊಳ್ಳುತ್ತಾನೆ, ಅಂಜಿಸ್ತಾನೆ, ಒಂದು ರೀತಿಯ ಅಧಿಕಾರದ ದಾಹದಿಂದ ಆತ ಬಳಲ್ತಾನೆ ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇನ್ನೊಬ್ಬ ರಾಜ ಹುಟ್ಟಿದ್ದಾನೆ ಅಂತ ಹೇಳಿದರೆ ನನ್ನ ರಾಜ್ಯದ ಅಂತ್ಯ, ಇನ್ನೊಬ್ಬ ರಾಜ ಬರ್ತಾ ಇದೆ ಅಂತ ಹೇಳಿದರೆ ನಾನಿನ್ನು ಮುಂದೆ ರಾಜನಾಗಲಿಕ್ಕೆ ಸಾಧ್ಯವಿಲ್ಲ, ಯೋಗ್ಯನಲ್ಲ ಎಂಬ ಒಂದು ಯೋಚನೆ ಆತನಿಗೆ ಬಂದದ್ದೇ ತಡ. ಆತ ಜ್ಯೋತಿಷಿಗಳಿಗೆ ಹೇಳ್ತಾನೆ, ನೀವು ಹೋಗಿ ನಮಸ್ಕಾರ ಮಾಡಿಕೊಂಡು ಬನ್ನಿ, ಮತ್ತೆ ಬಂದು ನನಗೆ ತಿಳಿಸಿರಿ, ಆ ಮುಖಾಂತರ ನಾನು ಕೂಡ ಅಲ್ಲಿ ಹೋಗಿ ಆ ಮಗುವನ್ನು ನೋಡ್ತೇನೆ, ಆ ಹೊಸ ರಾಜಕುಮಾರನನ್ನು ನೋಡ್ತೇನೆ ಎಂಬುದಾಗಿ ಹೆರೋದಾಸ್ ಹೇಳಿದಾಗ ಜ್ಯೋತಿಷಿಗಳು ಅವನ ಮಾತಿನ ಪ್ರಕಾರ ಮುಂದೆ ಹೋಗ್ತಾರೆ. ಆ ಬೆತ್ಲೆಮ್ ಊರಿಗೆ ಹೋಗ್ತಾರೆ, ಆ ಚಿಕ್ಕದಾದ ಗೋದಲೆಯೊಳಗೆ ಹೋಗ್ತಾರೆ. ಅಲ್ಲಿ ನಮಸ್ಕಾರ ಮಾಡ್ತಾರೆ. ಮಾತ್ರವಲ್ಲ, ತಾವು ತನ್ನಂಥ ಆ ಅಮೂಲ್ಯವಾದ ಕೊಡುಗೆಯನ್ನು ಬಾಲ ಯೇಸುವಿನ ಆ ಪಾದದಡಿ ಸಮರ್ಪಿಸ್ತಾರೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ರಾಜ ಹೇಳಿದಂತೆ ಆ ಜ್ಯೋತಿಷಿಗಳು ಮತ್ತೆ ಹಿಂದೆ ರಾಜನ ಅರಮನೆಗೆ ಹೋಗೋಲ್ಲ, ಬದಲಾಗಿ ಹೆರೋದನ ಅರಮನೆಗೆ ಹೋಗೋ ಬದಲಾಗಿ ಬೇರೆನೇ ದಾರಿ ಹಿಡಿದು ತಮ್ಮ ಊರಿಗೆ ವಾಪಸ್ ಹೋಗ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ. ಯಾಕಂದರೆ ರಾಜನ ಈ ಒಂದು ಯೋಚನೆ ದೇವರಿಗೆ ತಿಳಿಯುತ್ತೆ. ಆದ ಕಾರಣ ದೇವರು ಆ ಜ್ಯೋತಿಷಿಗಳಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀವು ಮತ್ತೆ ಆ ರಾಜನ ಬಳಿಗೆ ಹೋಗಬೇಡ್ರಿ, ಆ ರಾಜ ಎಲ್ಲ ಮಕ್ಕಳನ್ನು ಕೊಲ್ಲುವಂಥ ಅಥವಾ ಯೇಸುಸ್ವಾಮಿಯನ್ನು ಕೊಲ್ಲುವಂಥ ಒಂದು ಯೋಚನೆಯಲ್ಲಿದ್ದಾನೆ, ಆದ ಕಾರಣ ನೀವು ಮತ್ತೆ ವಾಪಸ್ ಆತನ ಬಳಿಗೆ ಹೋಗಬೇಡಿ, ನೀವು ನಿಮ್ಮ ದಾರಿ ಹಿಡಿದು ನಿಮ್ಮ ಊರಿಗೆ ಹೋಗ್ರಿ ಎಂಬುದಾಗಿ ಅವರಿಗೆ ತಿಳಿಸಿದಾಗ ಆ ಜ್ಯೋತಿಷಿಗಳು ರಾಜನ ಮಾತಿನಂತೆ ಮತ್ತೆ ವಾಪಸ್ ರಾಜನ ಅರಮನೆಗೆ ಬರೋಲ್ಲ, ಬದಲಾಗಿ ತಮ್ಮ ಊರಿಗೆ ಹಿಂದಿರುಗುತ್ತಾರೆ. ಇದನ್ನು ತಿಳಿದಂಥ ಹೆರೋದಾರಸ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಸೈತಾನನ ಕುತಂತ್ರದಿಂದ 2 ವರ್ಷಕ್ಕಿಂತ ಚಿಕ್ಕ ಎಲ್ಲ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಆತ ಹೊರಡ್ತಾನೆ. ಯಾಕಂದರೆ ಆತನಿಗೆ ಯೇಸು ಅಂದರೆ ಯಾರು ಅಂತ ಗೊತ್ತಿಲ್ಲ, ಎಲ್ಲಿ ಹುಟ್ಟಿದನಂತ ಕೂಡ ಅರಿವಿಲ್ಲ. ಆದ ಕಾರಣ ಯಾರು ಕೂಡ ಮಿಸ್ ಆಗಬಾರ್ದು, ಯಾರು ಕೂಡ ಈ ಒಂದು ಘಟನೆಯಿಂದ ದೂರ ಹೋಗಬಾರ್ದು ಎಂಬ ಉದ್ದೇಶದಿಂದ 2 ವರ್ಷಕ್ಕಿಂತ ಎಲ್ಲ ಮಕ್ಕಳನ್ನು ಆತ ಕೊಲ್ಲಿಸ್ತಾನೆ, ನಾಶ ಮಾಡ್ತಾನೆ. ಯಾಕಂದರೆ ಮುಂದೆ ರಾಜನಾಗುವವನು ಉಳಿಬಾರ್ದು ಎಂಬ ಉದ್ದೇಶದಿಂದ. ಇಲ್ಲಿ ಹೆರೋದನ ಯೋಚನೆಗಿಂತ ಸೈತಾನನ ಕುತಂತ್ರ ನಮಗೆ ಇಲ್ಲಿ ಕಾಣುತ್ತೆ. ಯಾಕಂದರೆ ದೇವಕುಮಾರ ಚಿಕ್ಕದಿರುವಾಗಲೇ ಸಾಯಬೇಕು ಎಂಬ ಒಂದು ಘಟನೆಯನ್ನು ಈ ಒಂದು ಹೆರೋದನ ಘಟನೆ ನಮಗೆ ಜ್ಞಾಪಿಸುತ್ತೆ. ಹೀಗೆ ಹೆರೋದ ತನ್ನ ಒಂದು ಯೋಜನೆಯಲ್ಲಿ ಸೋಲ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರ ತಿಳಿಯುತ್ತೆ. ಯಾಕಂದರೆ ಜೋಸೆಫನಿಗೆ ದೇವದೂತರು ಹೇಳ್ತಾರೆ, ನೀನು ಈಗಲೇ ಬೇರೆ ಊರಿಗೆ ಹೋಗಬೇಕು, ಈಜಿಪ್ಟಿಗೆ ಹೋಗಬೇಕು. ಯಾಕಂದರೆ ಹೆರೋದ ಯೇಸುವನ್ನು ಕೊಲ್ಲಿಕ್ಕೆ ಹೊರಟಿದ್ದಾನೆ, ಆದ ಕಾರಣ ಈ ಕೂಡಲೇ ನೀನು ಈಜಿಪ್ಟಿಗೆ ಹೋಗಬೇಕು ಅಂತ ಹೇಳಿದಾಗ ಯೋಸೇಫ ಮೇರಿ ಮಾತೆ ಮತ್ತು ಬಾಲ ಯೇಸುವನ್ನು ತಗೊಂಡು ಈಜಿಪ್ಟಿಗೆ ಪ್ರಯಾಣ ಮಾಡ್ತಾರೆ. ಆದ ಕಾರಣ ಈ ಅನೇಕ ಮಂದಿಯನ್ನು 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಕೊಂದ ಘಟನೆಯಲ್ಲಿ ಯೇಸು ಅಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾಕಂದರೆ ಯೇಸು ಸ್ವಾಮಿಗೆ ದೇವರ ಬಲವಿತ್ತು, ದೇವರ ಸಹಕಾರವಿತ್ತು, ದೇವರ ಪ್ರೀತಿ ಇತ್ತು. ಆದ ಕಾರಣ ಯೇಸು ಸ್ವಾಮಿ ಏನೊಂದು ಆಗದೆ ಬದುಕಿ ಉಳಿತಾರೆ. ದೇವರ ಯೋಜನೆಯಂತೆ ಅವರು ಮುಂದೆ ಶಿಲುಬೆ ಯಾತನೆಯನ್ನು ಪಡಿಬೇಕು, ಅದಕ್ಕಾಗಿ ಅವರು ಅಚಲವಾಗಿ ನಿಲ್ತಾರೆ. ಕೇವಲ ಹೆರೋದ ಮಾತ್ರ ಅಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅನೇಕ ಫರಿಸಾಯರು ಕೂಡ ಯೇಸು ಸ್ವಾಮಿಗೆ ಸವಾಲಾಗ್ತಾರೆ. ಮಾತ್ರವಲ್ಲ, ಆಗಾಗ ಅವರ ಬೋಧನೆಯನ್ನು ಕೇಳಿ ಅವರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಇಲ್ಲಿ ಕೂಡ ನಾವು ಒಂದು ರೀತಿಯ ಸೈತಾನನ ಕುತಂತ್ರವನ್ನು ನೋಡ್ಬೋದು. ಈ ಫರಿಸಾಯರು ತಮ್ಮದೇ ಉದ್ದೇಶದಿಂದ ಅಲ್ಲಿ ಬಂದದ್ದು ಅಂತ ಹೇಳಲಿಕ್ಕೆ ಬರೋಲ್ಲ, ಬದಲಾಗಿ ಸೈತಾನ ಈ ಫರಿಸಾಯರ ಮುಖಾಂತರ ಯೇಸು ಸ್ವಾಮಿಯನ್ನು ಪರೀಕ್ಷಿಸುವಂಥ ಘಟನೆಯನ್ನು ಯೇಸು ಸ್ವಾಮಿಯ ಬಹಿರಂಗ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ಫರಿಸಾಯರು ಬಂದು ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ, ನಮಗೊಂದು ಅದ್ಭುತವನ್ನು ಮಾಡಿ ತೋರಿಸು, ನೀನು ದೇವರ ಮಗನಾಗಿದ್ದರೆ ಒಂದು ದೊಡ್ಡ ಅದ್ಭುತವನ್ನು ಮಾಡಿ ತೋರಿಸು, ಆಗ ನಾವು ಕೂಡ ನೀನು ದೇವರ ಪುತ್ರ ಎಂಬುದಾಗಿ ಒಪ್ಪಿಕೊಳ್ತೇವೆ ಎಂಬುದಾಗಿ ಈ ಫರಿಸಾಯರು ಬಂದು ಕೇಳಿದಾಗ ಅಥವಾ ಶಾಸ್ತ್ರಿಗಳನ್ನು ಬಂದು ಕೇಳಿದಾಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, ನಾನು ಅದ್ಭುತ ಮಾಡಲಿಕ್ಕೆ ಬಂದದ್ದಲ್ಲ, ನಾನು ನಿಮಗಾಗಿ ಅದ್ಭುತ ಮಾಡಿಕೊಡೋಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾಕಂದರೆ ಯೇಸು ಸ್ವಾಮಿಯನ್ನು ಅನೇಕ ಜನರು ಗೌರವಿಸ್ತಾ ಇದ್ದರು, ಅನೇಕ ಜನರು ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಾಯಿದ್ರು, ಅನೇಕ ಜನರು ಯೇಸು ಸ್ವಾಮಿಯ ವಾಕ್ಯದ ಮುಖಾಂತರ ಪ್ರಭಾವಿತರಾಗಿದ್ದರು.
ಅನೇಕ ಜನರಿಗೆ ದೇವರ ಆ ವಾಕ್ಯದ ರುಚಿ ಯೇಸುಸ್ವಾಮಿ ಕೊಡ್ತಾ ಇದ್ದರು. ಆದ ಕಾರಣ ಇದನ್ನು ಕೇಳಿದಂಥ ಫರಿಸಾಯರು ಮಾತ್ರವಲ್ಲ, ಯೇಸುಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ರು, ರೋಗಿಗಳನ್ನು ಗುಣಪಡಿಸ್ತಾ ಇದ್ದರು. ಇಂಥ ಘಟನೆಯನ್ನು ಕೇಳಿದಂಥ ಫರಿಸಾಯರು ಯೇಸುಸ್ವಾಮಿ ಒಳಗೆ ಬಂದು, ನಮ್ಮ ಕೂಡ ಒಂದು ಅದ್ಭುತವನ್ನು ಮಾಡಿ ತೋರಿಸು, ನಾವು ಕೂಡ ಖಂಡಿತ ನೀನು ದೇವರ ಪುತ್ರನೆಂಬುದಾಗಿ ಒಪ್ಪಿಕೊಳ್ತೇವೆ ಎಂಬುದಾಗಿ ಯೇಸುಸ್ವಾಮಿಯಲ್ಲಿ ಕೇಳಿದಾಗ ಯೇಸುಸ್ವಾಮಿ ಅವರಿಗೆ ಅದ್ಭುತ ಮಾಡಿ ತೋರಿಸುವುದಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾಕಂದರೆ ಯೇಸುಸ್ವಾಮಿ ಈ ಧರೆಗೆ ಬಂದದ್ದೇ ಒಂದು ವಿಶೇಷವಾದ ಅದ್ಭುತ ಅಂತ ಅವರಿಗೆ ತಿಳಿದಿದ್ದಿಲ್ಲ. ಮಾತ್ರವಲ್ಲ, ನಾವು ಈ ಪ್ರಪಂಚವನ್ನು ನೋಡಿದಾಗ, ನಮ್ಮ ಸುಂದರವಾದ ಒಂದು ಪರಿಸರವನ್ನು ನೋಡಿದಾಗ ದೇವರ ಆ ಅದ್ಭುತ ನಮಗೆ ದೊರೆಯುತ್ತೆ. ಸುಂದರವಾದ ಆ ನದಿ ಅಥವಾ ಸಮುದ್ರ ಆಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಸೂರ್ಯ ಚಂದ್ರಗಳಾಗಿರ್ಬೋದು, ಇದೆಲ್ಲ ದೇವರ ಸೃಷ್ಟಿಯ ಒಂದು ಅದ್ಭುತ ಅಂತ ನಾವು ತಿಳಿದಾಗ ಖಂಡಿತವಾಗಿ ನಾವು ಬೇರೆಯೇ ಒಂದು ಅದ್ಭುತವನ್ನು ಬಯಸೋಲ್ಲ. ಇಲ್ಲಿ ಯೇಸುಸ್ವಾಮಿ ಕೂಡ ಅದೇ ಹೇಳ್ತಾ ಇದ್ದಾರೆ. ಇಡೀ ಒಂದು ಪ್ರಪಂಚವನ್ನು ನೋಡಿ, ಆ ಸೌಂದರ್ಯವನ್ನು ನೋಡಿ, ಆ ಹಚ್ಚ ಹಸಿರಿನ ಗಿಡ ಮರಗಳನ್ನು ನೋಡಿ, ಅದೇ ದೇವರ ಒಂದು ಅದ್ಭುತ. ಅದಕ್ಕಿಂತ ಮಿಗಿಲಾಗಿ ನಾನು ಈ ಧರೆಗೆ ಬಂದಿದ್ದೇನೆ, ನಾನೇ ಒಂದು ಈ ಪ್ರಪಂಚದ ಒಂದು ವಿಶೇಷವಾದ ಅದ್ಭುತ ಎಂಬುದಾಗಿ ಯೇಸುಸ್ವಾಮಿ ಆ ಫರಿಸಾಯರಿಗೆ ಹೇಳಿದಾಗಲೂ ಕೂಡ ಅವರು ಅದನ್ನು ಒಪ್ಪಿಕೊಳ್ಳಲು ಬದಲಾಗಿ ಯೇಸುಸ್ವಾಮಿಯಿಂದ ಅವರೊಂದು ಬೇರೆಯೇ ಆದ ಒಂದು ಅದ್ಭುತವನ್ನು ಬಯಸ್ತಾರೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿ ಅವರಿಗಾಗಿ ಅದ್ಭುತ ಮಾಡೋಲ್ಲ ಬದಲಾಗಿ ಯೇಸುಸ್ವಾಮಿ ಅಲ್ಲಿದ್ದಂಥ ಜನರಿಗೆ ಹೇಳ್ತಾರೆ, ಈ ಜನರು ಅದ್ಭುತವನ್ನು ಬಯಸ್ತಾ ಇದ್ದಾರೆ, ಆದರೆ ಆ ಯೋನನ ಅದ್ಭುತದ ಹೊರತು ಬೇರೆ ಯಾವುದೇ ಅದ್ಭುತ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಜೋನನ ಅದ್ಭುತದ ಹೊರತು ಬೇರೆ ಯಾವುದೇ ಅದ್ಭುತ ನಾವು ನೋಡಬೇಕಂತ ಇಲ್ಲ. ನಮಗೆ ಗೊತ್ತು, ಜೋನ ಪ್ರವಾದಿ ನಿನಿವೆಗೆ ದೇವರ ಆತನನ್ನು ಕಳಿಸ್ತಾರೆ. ಆದರೆ ಆ ಜೋನ ಪ್ರವಾದಿ ನಿನಿವೆಗೆ ಹೋಗದೆ ಬೇರೆಯೇ ಊರಿಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳಿಗೆ ಆತ ಎದುರಾಗ್ತಾನೆ, ಅನೇಕ ಕಷ್ಟಗಳು ಆತನಿಗೆ ಬರ್ತವೆ. ಎರಡನೇ ಬಾರಿ ಮತ್ತೆ ದೇವರು ಹೇಳಿದಾಗ ಆತ ನಿನಿವೆ ಊರಿಗೆ ಹೋಗ್ತಾನೆ. ಅಲ್ಲಿ ಆತ ದೇವರ ವಾಕ್ಯವನ್ನು ಸಾರ್ತಾನೆ. ಮೊದಲ ಘಟನೆಯಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೋನ ಬೇರೆಯೇ ಊರಿಗೆ ಹೋದಾಗ ಆತನನ್ನು ಸಮುದ್ರ ಪಾಲು ಮಾಡ್ತಾರೆ ಜನರು. ಆ ದೋಣಿಯಲ್ಲಿದ್ದಂಥ ಹಡಗಿನಲ್ಲಿದ್ದಂಥ ಜನರು ಆತನನ್ನು ಸಮಾಧಿ ಪಾಲು ಮಾಡ್ತಾರೆ. ಯಾಕಂದರೆ ಆತ ದೇವರಿಂದ ಬಂದ ಮನುಷ್ಯ, ದೇವರ ವಾಕ್ಯವನ್ನು ಮೀರಿ ಹೋಗುವಂಥ ಮನುಷ್ಯ, ದೇವರ ವಾಕ್ಯವನ್ನು ಮೀರಿ ಹೋಗ್ತಾ ಇದ್ದಾನೆ ಎಂಬುದಾಗಿ ತಿಳಿದಾಗೆ ಆತನನ್ನು ಸಮುದ್ರಕ್ಕೆ ಬಿಸಾಡ್ತಾರೆ. ಆ ಸಮುದ್ರದಲ್ಲಿದ್ದಂಥ ದೊಡ್ಡ ಒಂದು ತಿಮಿಂಗಿಲ ಆತನನ್ನು ನುಂಗಿಕೊಳ್ಳುತ್ತೆ. 3 ದಿನ ಈ ಯೋನ ಪ್ರವಾದಿ ಆ ತಿಮಿಂಗಲದ ಹೊಟ್ಟೆಯಲ್ಲಿ ಇದ್ದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದರೆ ಇಲ್ಲಿ ಆ ತಿಮಿಂಗಲದ ಒಳಗೆ 3 ದಿನ ಇರುವುದೇ ಒಂದು ದೊಡ್ಡದಾದ ಅದ್ಭುತ ಎಂಬುದಾಗಿ ಯೇಸುಸ್ವಾಮಿ ಈ ಫರಿಸಾಯರಿಗೆ ಹೇಳ್ತಾರೆ. ಯೋನನ ಅದ್ಭುತದ ಹೊರತು ಬೇರೆ ಯಾವ ಅದ್ಭುತವನ್ನು ನಾನು ನಿಮಗೆ ಹೇಳುವುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಫರಿಸಾಯರಿಗೆ ತನ್ನದೇ ಆದ ಧಾಟಿಯಲ್ಲಿ, ತನ್ನದೇ ಆದ ಭಾಷೆಯಲ್ಲಿ ಎಚ್ಚರಿಸ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಕೇವಲ ಹೆರೋದ ಮಾತ್ರವಲ್ಲ, ಫರಿಸಾಯರು ಶಾಸ್ತ್ರಿಗಳು ಮಾತ್ರವಲ್ಲ, ಸೈತಾನು ಕೂಡ ಯೇಸುಸ್ವಾಮಿಯನ್ನು ಕುತಂತ್ರದಿಂದ ಅವರ ಯೋಜನೆಯನ್ನು ಅಡ್ಡಪಡಿಸಿದಂಥ ಘಟನೆಯನ್ನು ಮತ್ತಾಯ ಅಧ್ಯಾಯ 4ರಲ್ಲಿ ನಾವು ಓದ್ತಾ ಇದ್ದೇವೆ. ಯಾಕಂದರೆ ಯೇಸುಸ್ವಾಮಿ ತಪಸ್ಸು ಕಾಲದ ಆರಂಭದಲ್ಲಿ ನಾವಿದ್ದೇವೆ. ಯೇಸುಸ್ವಾಮಿ ಕೂಡ 40 ದೀಕ್ಷಾಸ್ಥಾನ ಪಡೆದು 40 ದಿನ ಮತ್ತು 40 ರಾತ್ರಿ ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಒಂದು ಅರಣ್ಯಕ್ಕೆ ಹೋಗ್ತಾರೆ ಅಥವಾ ಒಂದು ಮರುಭೂಮಿ ಪ್ರದೇಶಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, 40 ದಿನ ಕಳೆದಾಗ ಯೇಸುಸ್ವಾಮಿಗೆ ತುಂಬ ಹಸಿವಾಗಿತ್ತು. ಈ ಸಂದರ್ಭವನ್ನು ಉಪಯೋಗಿಸಿದಂಥ ಸೈತಾನ ಯೇಸುಸ್ವಾಮಿಯ ಯೋಜನೆಯನ್ನು ಅಡ್ಡಪಡಿಸಬೇಕು, ದೇವರ ಯೋಜನೆಗೆ ವಿರುದ್ಧ ಹೋಗಬೇಕು ಎಂಬುದಾಗಿ ಯೇಸುಸ್ವಾಮಿಯನ್ನು ಆಮಿಷಕ್ಕೆ ಒಳಪಡಿಸ್ತಾನೆ, ಅಥವಾ ಒಂದು ರೀತಿಯ ಪ್ರಲೋಭನೆಯನ್ನು ಆತ ಯೇಸುಸ್ವಾಮಿಗೆ ಕೊಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿಯ ಆ ಹಸಿವನ್ನು ನೋಡಿದಂಥ ಸೈತಾನ ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು. ನೀನು ದೇವರ ಮಗನೇ ಆಗಿದ್ದರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು ಎಂಬುದಾಗಿ ಯೇಸುಸ್ವಾಮಿಗೆ ಒಂದು ರೀತಿಯ ಚಾಲೆಂಜ್ ಅಂತ ಹೇಳ್ಬೋದು, ನಾವು ಒಂದು ರೀತಿಯ ಸವಾಲು ಹಾಕ್ತಾನೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿಗೆ ಆ ಚಾಲೆಂಜನ್ನು ಸ್ವೀಕರಿಸಬಹುದಿತ್ತು, ಆ ಸವಾಲನ್ನು ಸ್ವೀಕರಿಸಬಹುದಿತ್ತು. ನಾನು ನಿಜವಾಗಿ ದೇವರ ಮಗ ಎಂಬುದಾಗಿ ಅಲ್ಲಿ ತೋರಿಸಿಕೊಡ್ಬೋದಿತ್ತು. ಯಾಕೆಂದರೆ ಅವರು ಕೂಡ ಹಸಿವಾಗಿತ್ತು. ಕಲ್ಲಿನಿಂದ ರೊಟ್ಟಿ ಮಾಡಿ ಊಟನೂ ಮಾಡ್ಬೋದಿತ್ತು, ಹೊಟ್ಟೆಯನ್ನು ಕೂಡ ತಣ್ಣಗಾಗಿಸಬಹುದಿತ್ತು. ಹಾಗೆಯೇ ನಾನು ದೇವರ ಪುತ್ರ ಎಂಬುದಾಗಿ ಸೈತಾನನಿಗೆ ತೋರಿಸ್ಬೋದಿತ್ತು. ಆದರೆ ಯೇಸುಸ್ವಾಮಿ
ಅಂಥ ಒಂದು ಕೆಲಸ ಮಾಡೋಲ್ಲ. ಯಾಕಂದರೆ ಯೇಸು ಸ್ವಾಮಿ ದೇವರ ಮಾತನ್ನು ಆಲಿಸಲಿಕ್ಕೆ ಬಂದವರು, ದೇವರ ಮಾತಿನಂತೆ ನಡೀಲಿಕ್ಕೆ ಬಂದವರು. ಆದ ಕಾರಣ ಅವರು ಸೈತಾನನ ಈ ಒಂದು ಕುತಂತ್ರಕ್ಕೆ ಬಲಿಯಾಗೋಲ್ಲ. ಬದಲಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕೇವಲ ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ, ಬದಲಾಗಿ ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ವಾಕ್ಯದ ಮುಖಾಂತರ ಆತ ಜೀವಿಸ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಸೈತಾನನಿಗೆ ಮತ್ತೆ ಸವಾಲು ಹಾಕ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ದೇವರ ವಾಕ್ಯದ ಬಲದಿಂದ ಆ ಸೈತಾನನ ಕುತಂತ್ರವನ್ನು ಮುರಿತಾರೆ. ಆದರೆ ಇಲ್ಲಿ ಸೈತಾನ ಸುಮ್ಮನಾಗೋಲ್ಲ. ಬದಲಾಗಿ ಆತ ಯೇಸು ಸ್ವಾಮಿಯನ್ನು ಒಂದು ಎತ್ತರವಾದ ಗೋಪುರ ಪ್ರದೇಶಕ್ಕೆ ತಗೊಂಡು ಹೋಗ್ತಾನೆ ಎಂಬುದಾಗಿ ಹೇಳುತ್ತಿದ್ದೆ ಅವರ ವಾಕ್ಯ. ಒಂದು ಎತ್ತರವಾದ ಪ್ರದೇಶಕ್ಕೆ, ಒಂದು ಶಿಖರಕ್ಕೆ ಕರ್ಕೊಂಡು ಹೋಗ್ತಾನೆ. ಮಾತ್ರವಲ್ಲ, ಅಲ್ಲಿಂದ ಆತ ಹೇಳ್ತಾನೆ, ನೀನು ಇಲ್ಲಿಂದ ಕೆಳಗೆ ಧುಮುಕು. ಯಾಕಂದರೆ ನೀನು ಕೆಳಗೆ ಧುಮುಕಿದಾಗ ನಿನ್ನ ಕಾಲಿಗೆ ಏನು ಕೂಡ ಗಾಯವಾಗದಂತೆ ನಿನ್ನ ದೇವದೂತರು ಬಂದು ನಿನ್ನನ್ನು ಕಾಪಾಡ್ತಾರೆ, ನಿನ್ನನ್ನು ರಕ್ಷಿಸ್ತಾರೆ ಎಂಬುದಾಗಿ ಸೈತಾನ ಯೇಸು ಸ್ವಾಮಿಗೆ ಹೇಳುವಂಥ ಘಟನೆಯನ್ನು ಕೂಡ ನಾವು ಇಲ್ಲಿ ಧ್ಯಾನಿಸ್ಬೋದು. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಒಂದು ವಿಷಯವನ್ನು ನಾವು ನೆನಪಿಟ್ಕೊಳ್ಬೇಕು. ಸೈತಾನನಿಗೆ ಕೂಡ ಯೇಸು ಸ್ವಾಮಿಯನ್ನು ದೂತರು ಬಂದು ರಕ್ಷಿಸ್ತಾರೆ ಎಂಬುದಾಗಿ ತಿಳಿದಿತ್ತು. ಆದ ಕಾರಣ ಸೈತಾನ ಹೇಳ್ತಾನೆ, ನೀನು ಈ ಶಿಖರದಿಂದ ಕೆಳಗೆ ಧುಮುಕು, ನಿನಗೆ ಏನೊಂದು ಗಾಯವಾಗದೆ ದೇವದೂತರು ಬಂದು ನಿನ್ನನ್ನು ಕಾಪಾಡ್ತಾರೆ, ನಿನ್ನನ್ನು ರಕ್ಷಿಸ್ತಾರೆ ಎಂಬುದಾಗಿ ಹೇಳಿದಾಗ ಸೈತಾನನಿಗೆ ಕೂಡ ದೇವದೂತರ ಬಗ್ಗೆ ತಿಳಿದಿತ್ತು, ದೇವರ ಒಂದು ಶಕ್ತಿಯ ಬಗ್ಗೆ ತಿಳಿದಿತ್ತು. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಯೇಸು ಸ್ವಾಮಿ ಸೈತಾನನ ಮಾತಿನಂತೆ ನುಡಿಬೋದಿತ್ತು, ಸೈತಾನನ ಮಾತನ್ನು ಕೇಳ್ಬೋದಿತ್ತು. ಅಲ್ಲಿಂದ ಹಿಡಿದು ತಾನು ನಿಜವಾಗಿ ದೇವರ ಪುತ್ರ, ಖಂಡಿತವಾಗಿ ನನ್ನನ್ನು ದೇವದೂತರು ರಕ್ಷಿಸ್ತಾರೆ ಎಂಬುದಾಗಿ ತೋರಿಸ್ಬೋದಿತ್ತು. ಆದರೆ ಯೇಸು ಸ್ವಾಮಿ ಸೈತಾನನಿಗೆ ಹೇಳ್ತಾರೆ, ದೇವರ ವಾಕ್ಯದ ಬಲದಿಂದ ನೀನು ದೇವರ ಪುತ್ರನನ್ನು ಪರೀಕ್ಷಿಸಬೇಡ, ಅವರ ವಾಕ್ಯವನ್ನು ಆಲಿಸು, ಆತನನ್ನು ಪರೀಕ್ಷಿಸಬೇಡ ಎಂಬುದಾಗಿ, ಇಲ್ಲಿಂದ ತೊಲಗು ಎಂಬುದಾಗಿ ಆ ಸೈತಾನನನ್ನು ಎದ್ದು ಓಡಿಸ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಎರಡನೇ ಸಲ ಕೂಡ ಯೇಸು ಸ್ವಾಮಿ ಆ ಸೈತಾನನ ಪ್ರಲೋಭನೆಯಿಂದ ಎದ್ದೇಳ್ತಾರೆ, ಪ್ರಲೋಭನೆಯಿಂದ ಜಯಗಳಿಸ್ತಾರೆ. ಮತ್ತೆ ಆ ಸೈತಾನ ಯೇಸು ಸ್ವಾಮಿಯನ್ನು ಇನ್ನೊಂದು ಎತ್ತರವಾದ ಪ್ರದೇಶಕ್ಕೆ, ಒಂದು ಶಿಖರಕ್ಕೆ ಕರ್ಕೊಂಡು ಹೋಗಿ ಇಡೀ ಪ್ರಪಂಚವನ್ನು ತೋರಿಸಿ, ಇಡೀ ಭೂಭಾಗವನ್ನು ತೋರಿಸಿ ಹೇಳ್ತಾರೆ, ನನ್ನ ಕಾಲಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರೆ ಇದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ, ಯಾಕಂದರೆ ಇದೆಲ್ಲ ನನ್ನ ಅಧಿಕಾರದಲ್ಲಿದೆ. ನೋಡಿ ಸೈತಾನ ಹೇಗೆ ನಮ್ಮನ್ನು ತನ್ನ ಕುತಂತ್ರದಿಂದ ನಮ್ಮನ್ನು ಪ್ರಲೋಭನೆಗೆ ಒಳಪಡಿಸ್ತಾನೆ ಅಥವಾ ನಮ್ಮನ್ನು ಪರೀಕ್ಷಿಸ್ತಾನೆ. ಆದರೆ ಇಲ್ಲಿ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿಗೆ ಆ ಅಧಿಕಾರ ಬೇಡ ಇತ್ತು, ಆ ಸಂಪತ್ತು ಬೇಡವಿತ್ತು, ಆ ಸಂಪತ್ತು ಯಾವುದರ ಕೂಡ ಆಶೆ ಅವರಿಗಿದ್ದಿಲ್ಲ. ಯೇಸು ಸ್ವಾಮಿ ಆ ಸೈತಾನನನ್ನು ಎದ್ದು ಓಡಿಸ್ತಾರೆ. ಮಾತ್ರವಲ್ಲ, ದೇವರನ್ನು ಮಾತ್ರ ಆರಾಧಿಸು, ಬೇರೆ ಯಾರನ್ನು ಕೂಡ ಆರಾಧಿಸಬೇಡ ಎಂಬುದಾಗಿ ಸೈತಾನನಿಗೆ ಗಟ್ಟಿಯಾದ ಸ್ವರದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆ ಸೈತಾನ, ಈ ಯೇಸು ಸ್ವಾಮಿ ನನ್ನ ಯಾವುದೇ ಪ್ರಲೋಭನೆಗೆ ಬಗ್ಗುವುದಿಲ್ಲ, ನನ್ನ ಯಾವುದೇ ಪ್ರಲೋಭನೆಗೆ ಒಳಗಾಗುವುದಿಲ್ಲ ಎಂದು ಅರಿತಂಥ ಸೈತಾನ ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗುತ್ತಾನೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ. ಇಲ್ಲಿ ಒಂದು ವಿಷಯ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿಗೆ ಸೈತಾನ ಹೇಳಿದಂತೆ ಕೇಳ್ಬೋದಿತ್ತು, ಅಧಿಕಾರ ಸಿಕ್ತಿತ್ತು, ಹೊಟ್ಟೆ ಹಸಿವಿಗೆ ರೊಟ್ಟಿ ಕೂಡ ಸಿಕ್ತಿತ್ತು, ನಾನು ದೇವರ ಪುತ್ರ ಎಂಬುದಾಗಿ ಸೈತಾನನಿಗೆ ಕೂಡ ತೋರಿಸ್ಬೋದಿತ್ತು. ಆದರೆ ಯಾವುದೇ ಒಂದು ಹಂತದಲ್ಲಿ ಯೇಸು ಸ್ವಾಮಿ ತಾನು ದೇವರ ಪುತ್ರ ಎಂಬುದಾಗಿ ಸೈತಾನನಿಗೆ ತೋರಿಸಲಿಕ್ಕೆ ಬಿಡೋಲ್ಲ. ಯಾಕಂದರೆ ನಾನು ದೇವರಿಂದ ಬಂದವ, ನನ್ನ ಯೋಜನೆ ದೇವರ ಯೋಜನೆ, ಆ ಯೋಜನೆಯನ್ನು ನಾನು ಸಂಪೂರ್ಣಗೊಳಿಸಿದಾಗ ಮಾತ್ರ, ನನಗೆ ಬಂದಂಥ ಶಿಲುಬೆಯನ್ನು ಹೊತ್ತುಕೊಂಡು ಹೋದಾಗ ಮಾತ್ರ, ಆ ಶಿಲುಬೆಯಲ್ಲಿ ಸತ್ತಾಗ ಮಾತ್ರ, ಅಲ್ಲಿಂದ ಬದುಕಿ ಮತ್ತೆ ನಾನು ಪುನರುತ್ಥಾನಗೊಂಡಾಗ ಮಾತ್ರ ಈ ಒಂದು ದೇವರ ಯೋಜನೆ ಸಂಪೂರ್ಣಗೊಳ್ಳುತ್ತೆ ಎಂಬುದಾಗಿ ಅರಿವಿದ್ದಂಥ ಯೇಸು ಸ್ವಾಮಿ ಸೈತಾನನ ಮಾತಿಗೆ ಬಗ್ಗುವುದಿಲ್ಲ ಅಥವಾ ಸೈತಾನನ ಮಾತಿಗೆ ಓಗೊಡುವುದಿಲ್ಲ. ಬದಲಾಗಿ ದೇವರ ಇಚ್ಛೆಯಂತೆ ನಡೀತಾರೆ. ಎಲ್ಲ ವಿಧದಿಂದ ಸೈತಾನ ಯೇಸು ಸ್ವಾಮಿಗೆ ಸವಾಲಾಗ್ತಾನೆ. ಆದರೆ ಪ್ರತಿಯೊಂದು ಸವಾಲಿಗೂ ಯೇಸು ಸ್ವಾಮಿ ದೇವರ ವಾಕ್ಯದ ಬಲದಿಂದ ಜಯಿಸ್ತಾರೆ, ವಾಕ್ಯದ ಬಲದಿಂದ ಉತ್ತರಿಸ್ತಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಅವರು ಮಾತ್ರ ಅಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಪೇತ್ರ ಕೂಡ ಒಮ್ಮೆ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಯೇಸು ಸ್ವಾಮಿ ತನ್ನ ಕಷ್ಟ, ಯಾತನೆ, ಮರಣ ಮತ್ತು ಪುನರುತ್ಥಾನದ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಶಿಲುಬೆ ಮರಣದ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಪೇತ್ರ ಕೂಡ ಯೇಸು ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ ನಿಮಗೆ ಹಾಗಾಗಬಾರ್ದು, ಸ್ವಾಮಿ ನೀವು ಹಾಗೆ ಎನ್ನಲೇಬೇಡಿ, ನಿಮಗೆ ಇಂಥ ಒಂದು ಮರಣ ಬರಬಾರ್ದು, ಯಾಕಂದರೆ ನೀವು ದೇವರ ಪುತ್ರ ಎಂಬುದಾಗಿ ಹೇಳಿದಾಗ ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಪೇತ್ರ
ಹೀಗೆ ಹೇಳಿದಾಗ ಯೇಸು ಹೇಳ್ತಾರೆ, ಸೈತಾನನೇ ಇಲ್ಲಿಂದ ತೊಲಗು. ನೋಡಿ, ಇಲ್ಲಿ ಪೇತ್ರ ಕೂಡ ಸೈತಾನನ ಕುತಂತ್ರದಿಂದ ಯೇಸುಸ್ವಾಮಿ ಯೋಜನೆಗೆ ಅಡ್ಡ ಬರುವಂಥ ಒಂದು ಘಟನೆ. ಒಂದು ರೀತಿಯಿಂದ ಪೇತ್ರನು ಕೂಡ ಸೈತಾನನ ಹಾಗೆ ದೇವರ ಯೋಜನೆಗೆ ಅಡ್ಡ ಬರುವಂಥ ಘಟನೆಯನ್ನು ನಾವಿಲ್ಲಿ ಓದ್ತಾ ಇದ್ದೇವೆ. ಯಾಕಂದರೆ ಪೇತ್ರ ಯೇಸುಸ್ವಾಮಿಯಲ್ಲಿ ನೋಡಿದ್ದ, ಯೇಸುಸ್ವಾಮಿ ಶಿಷ್ಯನಾಗಿದ್ದ, ಆತನೇ ಕೂಡ ದೇವರ ಯೋಜನೆ ಬಗ್ಗೆ ಅರಿವಿದ್ದಿಲ್ಲ. ಆದ ಕಾರಣ ಆತ ಹೇಳ್ತಾನೆ, ಸ್ವಾಮಿ ನಿಮಗೆ ಹಾಗಾಗಬಾರ್ದು, ನೀವು ದೇವರ ಪುತ್ರ ಎಂಬುದಾಗಿ ಅಲ್ಲಿ ಯೇಸುಸ್ವಾಮಿಗೆ ತಿಳಿಸ್ತಾನೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಮ್ಮ ಜೀವನದಲ್ಲಿ ಕೂಡ ಹೀಗೇ ಅನೇಕ ಪ್ರಲೋಭನೆಗಳು ಬರ್ತವೆ. ಸೈತಾನನ ಪ್ರಲೋಭನೆಗಳು ನಮ್ಮ ಜೀವನದಲ್ಲಿ ಕೂಡ ಬಂದಾಗ ನಾವು ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಮಾತ್ರವಲ್ಲ, ಆ ಎಲ್ಲ ಪ್ರಲೋಭನೆಗಳಿಗೆ ಸರಿಯಾದ ಉತ್ತರ ದೇವರ ವಾಕ್ಯದ ಮುಖಾಂತರ ನಮಗೆ ಸಿಗಲಿ ಎಂಬುದಾಗಿ ಈ ವೇಳೆಯಲ್ಲಿ ಪ್ರಭು ಯೇಸುಸ್ವಾಮಿಯಲ್ಲಿ ನಾವು ಬೇಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಸರ್ವಶಕ್ತ ತಂದೆಯಾದ ದೇವರೇ, ನಾವು ನಿಮ್ಮ ಪ್ರೀತಿಯ ಮಕ್ಕಳು. ಈ ಒಂದು ವಾಕ್ಯವನ್ನು ಆಲಿಸಲು ನಮಗೆ ನೀವು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯದ ಪ್ರಕಾರ ಹೇಗೆ ಯೇಸುಸ್ವಾಮಿ ತಮ್ಮ ಜೀವನದಲ್ಲಿ ವಾಕ್ಯದ ಬಲದಿಂದ ಎಲ್ಲ ಸವಾಲನ್ನು ಸ್ವೀಕರಿಸಿದ್ರು, ಹಾಗೆ ನಾವು ಕೂಡ ದೇವರ ವಾಕ್ಯದ ಬಲದಿಂದ ಈ ಪ್ರಪಂಚವನ್ನು ಜಯಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಧೈರ್ಯವನ್ನು ನಮಗೆ ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸುಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.